ಇನ್ನು ರಾಜ್ಯಾದ್ಯಂತ ನಕಲಿ ಔಷಧಗಳ ದಂಧೆ ಜೋರಾಗ್ತಾ ಇದೆ. ಬಿಡದಿ ಸಮೀಪದ ಅಕ್ರಮ ಔಷಧಿ ತಯಾರಿಕಾ ಘಟಕದ ಮೇಲೆ ಎಫ್ಡಿಎ ಅಧಿಕಾರಿಗಳು ದಾಳಿ ನಡೆಸಿದ್ದು, ಲೈಸೆನ್ಸ್ ಇಲ್ಲದೆ ನಕಲಿ ಔಷಧಿ ತಯಾರಿಸುತ್ತಿದ್ದ ಜಾಲ ಪತ್ತೆಯಾಗಿದೆ. ಆ ಕುತಂತ್ರಿಗಳ ಕರಾಳ ದಂಧೆ ಹೇಗಿತ್ತು, ಏನು ಮಾಡ್ತಾ ಇದ್ದಾರೆ? ನಕಲಿ ಔಷಧಿ ಅಂದರೆ ಏನ್ರಿ? ಹಿಂಗೂ ಇದೆಯಾ? ನಕಲಿ ಎಣ್ಣೆ ನೋಡಿದ್ದೀವಿ, ಹಣ್ಣುಗಳಿಗೆ ಕಲರ್ ಹಾಕೋದು ನೋಡಿದ್ದೀವಿ. ಮೆಡಿಸಿನೇ ನಕಲಿ ಆದರೆ ಹೆಂಗೆ ರೀ? ಒಂದು ರಿಪೋರ್ಟ್, ಆಮೇಲೆ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಆ ರಿಪೋರ್ಟ್ ನಿಮ್ಮ ಮುಂದೆ. ಬಿಡದಿ ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಿ ಜಾಲ. ಆಸ್ಪತ್ರೆ ಮೆಡಿಕಲ್ ಸೇರಿದ್ವಾ, ಜನರ ಹೊಟ್ಟೆ ಸೇರಿತ? ಆರೋಗ್ಯ ಇಲಾಖೆ ದಾಳಿಯಿಂದ ರಾಜ್ಯವೇ ಬೆಚ್ಚಿ ಬೀಳಿಸುವ ಸುದ್ದಿ ಹೊರಬಿದ್ದಿದೆ. ಜನರ ಜೀವದ ಜೊತೆ ಚೆಲ್ಲಾಟವಾಡಲು ಮಾರುಕಟ್ಟೆಗೆ ಬಂದ ಬೃಹತ್ ನಕಲಿ ಹಾಗೂ ಅವಧಿ ಮೀರಿದ ಔಷಧಿ ಅಡ್ಡೆಯ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕ್ಯಾನ್ಸರ್, ಕಿಡ್ನಿ ಹಾಗೂ ಐಸಿಯುನಲ್ಲಿ ಬಳಸೋ ದುಬಾರಿ ಔಷಧಿಗಳನ್ನೇ ನಕಲು ಮಾಡಿರೋ ವಿಚಾರ ಬಯಲಾಗಿತ್ತು. ಮೆಡಿಕಲ್ ಶಾಪ್ಗಳಲ್ಲಿ ನಿಮಗೆ ಸಿಗೋ ಔಷಧಿಗಳು ಎಷ್ಟು ಸೇಫ್ ಅಂತ ಚೆಕ್ ಮಾಡಿಕೊಳ್ಳಿ. ರಾಮನಗರ ಜಿಲ್ಲೆ ಬಿಡದಿ ಸಮೀಪದ ಕುರುಬನಕೆರೆ ಹಳ್ಳಿ ಫಾರ್ಮ್ ಹೌಸ್ನಲ್ಲಿ ನಡೆಯುತ್ತಿದ್ದ ನಕಲಿ ಔಷಧಿ ದಂಧೆ ಬಯಲಾಗಿದೆ. ಪರವಾನಗಿ ಇಲ್ಲದೆ ಪ್ರಖ್ಯಾತ ಬ್ರ್ಯಾಂಡ್ಗಳ ಹೆಸರಿನಲ್ಲಿ ನಕಲಿ ಔಷಧಿ ಮರು ಪ್ಯಾಕಿಂಗ್ ಮಾಡಿ ಮಾರುಕಟ್ಟೆಗೆ ಬಿಡುವ ಪ್ರಯತ್ನ ನಡೆಯುತ್ತಿತ್ತು. ಆಗಸ್ಟ್ 18ರಂದು ದಾಳಿ ನಡೆಸಿದಾಗ ಈ ಇಡೀ ಜಾಲ ಬೆಳಕಿಗೆ ಬಂದಿದೆ. 4,99,49,575 ರೂಪಾಯಿ ಮೌಲ್ಯದ ಔಷಧಿ. ಈ ಔಷಧಿ ವಲಯಗಳು ಲೇಬಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕಡಿಮೆ ಬೆಲೆಗೆ ಇತರ ರಾಜ್ಯಗಳಿಂದ ತರಿಸಿದ ಸಾಮಾನ್ಯ ಔಷಧಿಗಳನ್ನು ಹೊಸ ವಲಯಗಳಲ್ಲಿ ತುಂಬಿ ದುಬಾರಿ ಬ್ರ್ಯಾಂಡ್ಗಳ ನಕಲಿ ಲೇಬಲ್ ಅಂಟಿಸಿ ಮಾರಾಟ ಮಾಡಲಾಗ್ತಿತ್ತು. ಈ ನಕಲಿ ಔಷಧಿಗಳನ್ನು ಆಸ್ಪತ್ರೆಗಳು ಮತ್ತು ಮೆಡಿಕಲ್ ಸ್ಟೋರ್ಗಳಿಗೆ ಸರಬರಾಜು ಮಾಡಲಾಗ್ತಿತ್ತೆ ಎಂಬ ಶಂಕೆ ಇದೀಗ ತನಿಖಾ ತಂಡವು ಕಾಡುತ್ತಿದೆ. ಇನ್ನು ಆಘಾತಕಾರಿ ವಿಚಾರವೆಂದ್ರೆ ಈ ನಕಲಿ ಲೇಬಲ್ಗಳಲ್ಲಿದ್ದ ಸ್ಕ್ಯಾನಿಂಗ್ ಕೋಡ್ಗಳು ಕೂಡ ಕಾರ್ಯನಿರ್ವಹಿಸುತ್ತಿರಲಿಲ್ಲ. ಜೊತೆಗೆ ಅವಧಿ ಮುಗಿದ ಔಷಧಿಗಳನ್ನು ಮರು ಪ್ಯಾಕಿಂಗ್ ಮಾಡಿ ಮಾರುಕಟ್ಟೆಗೆ ಬಿಡುವ ಪ್ರಯತ್ನ ನಡೆದಿದೆಯೇ ಎಂಬ ಎಲ್ಲ ಕೋನದಲ್ಲೂ ತನಿಖೆ ನಡೆಯುತ್ತಿದೆ. ತೆಲಂಗಾಣ, ಹಿಮಾಚಲದಿಂದ ಔಷಧ ಪೂರೈಕೆ. ಕರಾಳ ಸತ್ಯ ಬಿಚ್ಚಿಟ್ಟ ಯುಟಿ ಖಾದರ್. ಯಾವ್ಯಾವ ರಾಜ್ಯಕ್ಕೆ ಇಲ್ಲಿಂದ ಔಷಧಿಗಳು ಸರಬರಾಜು ಆಗಿರುವ ಅದು ಇನ್ನು ಮಾಹಿತಿ ಬರ್ಬೇಕಷ್ಟೇ. ಅದು ನಾನು ಗೊತ್ತಿದ್ದ ಮಟ್ಟಿಗೆ ಇದೆಲ್ಲ ಕೂಡ ಒಂದಾಗಿ ಸೀಮಿತವಾಗಿರುವುದಿಲ್ಲ. ಎಷ್ಟು ದಿನಗಳ ಕಾಲ ಬೇಕಾಗುತ್ತೆ ಸರ್ ಈಗ ತನಿಖೆಗೆ? ಇದು ನೋಡ್ಬೇಕು, ಇದು ಎಷ್ಟು ಗಾತ್ರದಿದೆ ಅಂತ ಹೇಳಿಕೊಂಡು ನಾವು ಅದಾದ ತಕ್ಷಣ ನಿಮ್ಗೆ ಮಾಹಿತಿ ಕೊಡ್ತೇವೆ. ಯಾವೆಲ್ಲ ಔಷಧಿಗಳು ಇರುವಂತಹ ಸಾಧ್ಯತೆ? ಬೇರೆ ಬೇರೆ ಔಷಧ ಲಿಸ್ಟ್ ನಾನು ನಿಮ್ಗೆ ಕೊಟ್ಟಿದ್ದೇನೆ. ಅದು ಕೂಡ ಯಾವುದಕ್ಕೆ ಉಪಯೋಗ ಇದೆ ಏನಂತ ಗೊತ್ತಿಲ್ಲ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಬ್ರ್ಯಾಂಡ್ ಅನ್ನೆಲ್ಲ ಕೂಡ ಡೂಪ್ಲಿಕೇಟ್. ದುಬೈನಲ್ಲಿ ಕುಳಿತಿದ್ದಾನಂತೆ ಖತರ್ನಾಕ್ ಮಾಲೀಕ. ಇದರ ಮುಖ್ಯ ಮಾಲೀಕರು ಅವರು ದುಬೈಯಲ್ಲಿದ್ದಾರೆ, ಮುಖ್ಯ ಮಾಲೀಕರು. ನೆಕ್ಸ್ಟ್ ಇಲ್ಲಿ ಒಬ್ಬರು ಇದ್ದಾರೆ. ಸಾಧಕ ನೋಡ್ಬೇಕು ಏನಂತ ಹೇಳಿಕೊಂಡು. ಪ್ರಶಾಂತ್ ಎಂಬವರು ದುಬೈಯಲ್ಲಿದ್ದಾರೆ, ತೇಜಸ್ ಇಲ್ಲಿ ನಡೆಸ್ತಾ ಇದ್ರು, ಪ್ರಭು ಎಂಬವರು ಇಲ್ಲಿ ಅರೆಸ್ಟ್ ಆಗಿ. ಜನರ ಜೀವದ ಜೊತೆ ಚೆಲ್ಲಾಟವಾಡಿದ ಈ ನಕಲಿ ಔಷಧಿ ಮಾಫಿಯಾ ಬೇರುಗಳನ್ನು ಸಂಪೂರ್ಣವಾಗಿ ಕಿತ್ತು ಹಾಕಬೇಕಿದೆ. ತನಿಖೆ ಮುಂದುವರೆದಂತೆ ಇನ್ನಷ್ಟು ಮಂದಿ ಬಂಧನಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಪೊಲಿಟಿಕಲ್ ಬ್ಯೂರೋ, ಅಶ್ವವೇಗ ನ್ಯೂಸ್. ಓಕೆ, ನೋಡಿ, ಇದು ಭಾಳ ಆತಂಕಕಾರಿ ವಿಚಾರ. ಬಟ್ ಯುಟಿ ಖಾದರ್ ಅವರ ಜೊತೆ ಇಡೀ ರಾಜ್ಯವೇ ಇರುತ್ತೆ. ಯಾಕಂದರೆ ಇಲ್ಲಿ ರಾಜಕೀಯ ಮಾಡಬಾರ್ದು. ಯಾಕಂದರೆ ಆ ಔಷಧಗಳನ್ನು ಸೇವಿಸೋರು ಕಾಂಗ್ರೆಸ್ಸು, BJP, JDS, ಲಿಂಗಾಯತ, ಒಕ್ಕಲಿಗ ಎಲ್ಲ ಬಂದುಬಿಡ್ತಾರೆ. ಆಯಿತಾ? ನನಗೆ ಒಂದು ಡೌಟ್ ಕಾಡ್ತಾ ಇದೆ. ಅದು ತಪ್ಪಾಗಿರಲಿ ಅಂತಲೇ ನಾನು ಬಯಸ್ತೇನೆ. ಏನಂತಪ್ಪ ಅಂತಂದರೆ, ಈ ಜನ್ರಿಕ್ ಔಷಧ ಇದೆಯಲ್ಲ, ಜನ್ರಿಕ್ ಔಷಧ, ಆ ಜನ್ರಿಕ್ ಔಷಧವನ್ನು ಈ ಏನು ಅಕ್ಕಿ ಭಾಗ್ಯದ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ದಂಗೆ ಜನ್ರಿಕ್ ಔಷಧವನ್ನು ದೊಡ್ಡ ಮಟ್ಟದಲ್ಲಿ ಪರ್ಚೇಸ್ ಮಾಡಿ ಅದಕ್ಕೇನಾದರೂ ಲೇಬಲ್ ಹಾಕ್ತಾ ಇದ್ದಾರಾ? ಯಾಕೆಂತಂದರೆ ವೀಕ್ಷಕರು, ಒಂದು ಮಾತು ಹೇಳ್ತೀನಿ ಕೇಳಿ. ಈ ಜ್ವರ ಅಂತ ಬರುತ್ತಲ್ಲ, ಜ್ವರಕ್ಕೆ ಜಗತ್ತಿನಲ್ಲಿ ಒಂದೇ ಔಷಧ ಇರೋದು, ಒಂದೇ ಮಾತ್ರೆ, ಪ್ಯಾರಾಸಿಟಮಾಲ್ ಒಂದೇ. ಕಂಪನಿಗಳು ಬೇರೆ 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 ಹೆಸರಿಡ್ತದೆ, ಬೇರೆ 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 ಹೆಸರಿಡ್ತದೆ. ಪ್ಯಾರಾಸಿಟಮಾಲ್ ಅನ್ನೋದು ಒಂದೇ ಮಾತ್ರೆ ಇರೋದು. ಆ ಮಾತ್ರೆಗೆ ಏನು 20 ಪೈಸೆ 30 ಪೈಸೆ ಖರ್ಚಾಗತ್ತೆ. ಆಯಿತಾ? ಸಣ್ಣ ವಿಚಾರ ಕೇಳಿದರೆ
ಕಂಪನಿ ವೈಸ್ ಹೋಗೋ ಅದಕ್ಕೆ ₹3 ₹4 ₹5 ಖರ್ಚಾಗುತ್ತೆ. ಏನು ಆ ಕವರೇಜು, ಆ ಅಡ್ವರ್ಟೈಸ್ಮೆಂಟು, ಇದು ಅದೆಲ್ಲ ಆದಾಗ ₹3-4. ಆಮೇಲೆ ಕಂಪನಿಯ ಬ್ರ್ಯಾಂಡ್ ಮೇಲೆ ಹೋಗುತ್ತೆ. ಆಯಿತಾ? ಈಗ ನಾವು ಹೇಳ್ತೀವಲ್ವ, ದೊಡ್ಡ ದೊಡ್ಡ ಲಿವಾಯ್ಸು, ಮತ್ತೊಂದು ಜೀನ್ಸ್ ಪ್ಯಾಂಟು, ಅದು ಫಾರಿನ್ ಜೀನ್ಸ್ ಪ್ಯಾಂಟ್ಗಳೆಲ್ಲ ಈ ಬಳ್ಳಾರಿಯಿಂದ ಜೀನ್ಸ್ ಹೋಗ್ತಾ ಇರುತ್ತೆ. ಅದು ಲೋಕಲ್ ಮಾರ್ಕೆಟ್ಗೆ ಹೋದರೆ ₹200 ಸಿಗುತ್ತೆ. ಅವನು ದೊಡ್ಡ ಕಂಪನಿ, ಅವನು ಲಿವಾಯ್ಸ್, ಅವನು ಅದಕ್ಕೆ ಅದು ಯಾವುದೇ ಒಂದು ಕಂಪನಿ, ಅದಕ್ಕೊಂದು ಸೀಲ್ ಹಾಕಿದ ತಕ್ಷಣ ಅದಕ್ಕೆ ₹4,000 ಆಗುತ್ತೆ. ಹಾಗೇ ಈ ಜನರಿಕ್ ಔಷಧವನ್ನೇನಾದರೂ ಈ ಥರ ಕರಾಳ ದಂಧೆ ಮಾಡ್ತಾ ಇದ್ದಾರಾ? ಅದಾಗಿದ್ದರೆ ಇದೊಂದು ರಾಷ್ಟ್ರೀಯ ಮಟ್ಟದ ಒಂದು ದೊಡ್ಡ ಷಡ್ಯಂತ್ರ ಆಗುತ್ತೆ, ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ ಆಗುತ್ತೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂತ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ರೀತಿಯಲ್ಲಿ ಭಯ ಕಾಡ್ತಾ ಇದೆ. ಕಡಿಮೆಗೆ ಸಿಗುತ್ತಲ್ವ, ಅದಕ್ಕೆ ಆ ಕವರ್ ಹಾಕ್ಬಿಟ್ಟು ಮಾರುವಂಥದ್ದು ನಡೆಯುತ್ತೆ, ಇರ್ಬೋದು. ತಪ್ಪಾಗಿರಲಿ, ಹಾಗಾಗದಿರಲಿ ಅಂತ ನಮ್ಮ ಒಂದು ಆಶಯ. ಇನ್ನು ನಕಲಿ ಔಷಧಿ ಕರಾಳ ದಂಧೆ ಏನಿದು? ಬನ್ನಿ ಇದರ ಬಗ್ಗೆ ಒಂದು ವಿವರವಾದಂಥ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ನಕಲಿ ಔಷಧಿ ಕರಾಳ ದಂಧೆ ಹೇಗೆ ನಡೀತಾ ಇತ್ತು ಗೊತ್ತಾ ನಿಮಗೆ? ಅಧಿಕೃತ ಲೈಸೆನ್ಸ್ ಇಲ್ಲದೆ ಔಷಧಿ ತಯಾರಿಕೆ ಮತ್ತು ಪ್ಯಾಕಿಂಗ್. ಅರೆ ಬಾಪರೆ, ಅಧಿಕೃತ ಲೈಸೆನ್ಸೇ ಇಲ್ಲ. ಇದು ಹೆಂಗೆ ಅಂತಂದರೆ, ನಿಮಗೆ ಆಸ್ಪತ್ರೆಯಲ್ಲಿ ಈಗ ಡಾಕ್ಟರ್ ಬಳಿಗೆ ಅದು ಏನಾದರೂ ಹೋಯ್ತು ಅಂತ ಇಟ್ಕೊಳ್ಳಿ, ನೀವು ಯಾವುದೋ ಒಂದು ರೋಗಕ್ಕೆ ಹೋಗಿದ್ದೀರಿ ಅಂತ ಇಟ್ಕೊಳ್ಳಿ, ಏನೋ ಒಂದು ಅವನೊಂದು ಇಂಜೆಕ್ಷನ್ ಕೊಟ್ಟ, ಅವ್ನು ಏನು ಕೊಟ್ಟನೋ ನಿಮ್ಗೆ ಗೊತ್ತಿಲ್ಲ, ಅದು ಅವನು ಏನು ಇಂಜೆಕ್ಷನ್ ಕೊಟ್ಟ ನಿಮ್ಗೆ ಗೊತ್ತಿಲ್ಲ, ಡುಪ್ಲಿಕೇಟು. ಆಯಿತಾ? ಆಮೇಲೆ ಪ್ರತಿಷ್ಠಿತ MNC ಕಂಪನಿಗಳ ಹೆಸರನ್ನು ಬಳಸಿಕೊಳ್ತಾ ಇದ್ರು. MNC ಅಂತಂದರೆ ಮಲ್ಟಿ ನ್ಯಾಷನಲ್ ಕಂಪನಿ ಅಂತ. MNC ಅಂತಂದರೆ ಮಲ್ಟಿ ನ್ಯಾಷನಲ್ ಅಂದರೆ ಬೇರೆ ಬೇರೆ ದೇಶಗಳು. ಜರ್ಮನ್ ಕಂಪನಿ, ಅದಕ್ಕೆ ಒಂದೊಂದಕ್ಕೆ ಹೆಸರಿರುತ್ತೆ. ಮಲ್ಟಿ ನ್ಯಾಷನಲ್ ಕಂಪನಿಗಳ ಹೆಸರನ್ನು ಬಳಸ್ಕೊಳ್ತಾ ಇದ್ರು. ಕಂಪನಿ ಹೆಸರು ಬಳಸ್ಕೊಂಡು ನಕಲಿ ಔಷಧಿಗಳಿಗೆ ಬ್ರ್ಯಾಂಡ್ ಬಾಟಲ್ಗಳಿಗೆ ಲೇಬಲ್ ಅಂಟಿಸಿ ಮಾರುಕಟ್ಟೆಗೆ ರವಾನೆ ಮಾಡ್ತಾಯಿದ್ರು. ಔಷಧಿ ಇರುತ್ತಲ್ವಾ, ಇದು ಎಣ್ಣೆ ಮಾಡ್ದಂಗೆ ರೀ. ಅದು ಯಾವುದೋ ಒಂದು ಪಿಕ್ಚರಲ್ಲಿ, ಸುದೀಪ್ ಪಿಕ್ಚರಲ್ಲಿ ಬರುತ್ತಲ್ವ, ಟಾಪ್ ಲೆವೆಲ್ ಎಣ್ಣೆ ತಗೊಂಬ ಅಂತ ಹೇಳುವಾಗ ಅವನೊಂದು ಲೋಕಲ್ ಎಣ್ಣೆ ತಗೊಂಬಂದು ಕೊಡ್ತಾನೆ. ಅದೇ ಥರ ಈ ಲೋಕಲ್ ಐಟಮ್ಗೆ, ಯಾವುದು ಪಿಕ್ಚರು, ಒಂದು ಪಿಕ್ಚರ್ ಇರಬೇಕು, ಈ ಲೋಕಲ್ ಐಟಮ್ಗೆ ಪವರ್ಫುಲ್ ಆಗಿರುವಂಥ ಲೇಬಲ್ ಹಾಕ್ಬಿಡೋದು. ₹2 ₹300 ಮಾರೋದು ಹಾಗೆ. ಇನ್ನು ನಕಲಿ ಔಷಧಿ ತಯಾರಿ ಜೊತೆಗೆ ಪ್ಯಾಕಿಂಗ್, ಲೇಬಲಿಂಗ್, ಕೆಲವು ಔಷಧಿಗಳಲ್ಲಿ ಅವಧಿ ಮೀರಿದ ಉತ್ಪನ್ನಗಳು ಪತ್ತೆ. ಬಾಪ್ರೇ ದೇವರೇ, ಅವಧಿ ಮೀರಿದ ಉತ್ಪನ್ನಗಳು ಕೂಡ. ಈ ಔಷಧಗಳು ಸಾರ್ವಜನಿಕ ಆರೋಗ್ಯಕ್ಕೆ ದೊಡ್ಡ ಅಪಾಯ. ಮೊನ್ನೆ ನಾವು ನೋಡಿದ್ವಿ, ಕೆಲವು ಹೋಟೆಲ್ಗಳಲ್ಲಿ ಹಳೆಯ ಮಾಂಸ, 6 ತಿಂಗಳ ಮಾಂಸ, 8 ತಿಂಗಳ ಮಾಂಸ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ಈಗ ಔಷಧಿ ಇರುತ್ತೆ ಅಂದಿರ್ಕೊಳ್ಳಿ, ಅದು ಮುಗಿದೋಗಿದೆ, ಎಕ್ಸ್ಪೈರಿ ಡೇಟ್ ಆಗಿದೆ 3 ತಿಂಗಳು. ಅದೇನು ಹಾಳಾಗಿರೋದಿಲ್ಲಲ್ಲ, ಔಷಧಕ್ಕೆ ಏನೋ ಫಂಗಸ್ ಬರುತ್ತಾ? ಬರೋದಿಲ್ಲ. ಪ್ಯಾಕ್ ಮಾಡ್ದ, ಕೊಟ್ಟ, ತಿಂದವ, ಗೊಟಾಕ್ ಅಲ್ವಾ? ಇದು ದೇಶದ್ರೋಹದ ಆರೋಪ ಆಗಬೇಕು ಇವರಿಗೆ. ನಿಜವಾಗಿ ಇದರ ಮೇಲೆ ಆಗಬೇಕು, ಯಾಕಂದರೆ ಇದನ್ನೆಲ್ಲರೂ ತಿಂದುಬಿಡ್ತಾರೆ. ಸಾರ್ವಜನಿಕ ಆರೋಗ್ಯಕ್ಕೆ ದೊಡ್ಡ ಅಪಾಯ. ನಕಲಿ ಔಷಧಿಗಳಿಂದ ರೋಗಿಗಳ ಜೀವಕ್ಕೆ ಗಂಭೀರ ಅಪಾಯ. ವಿಶೇಷವಾಗಿ ಇಂಜೆಕ್ಷನ್ಗಳನ್ನೇ ನಕಲಿ ಮಾಡಿದ್ದು ಆತಂಕಕಾರಿ. ಇಂಜೆಕ್ಷನ್ನೇ ನಕಲಿ. ಅವನು ಚುಚ್ಚಿದ, ನಾವು ಚುಚ್ಚಿಸ್ಕೊಂಡ್ವಿ, ಮನೆಯಲ್ಲಿ ಬಂದು ಆಮೇಲೆ ಏನಾಯಿತು ಗೊತ್ತಿಲ್ಲ. ನಕಲಿ ಔಷಧಿ ಆಸ್ಪತ್ರೆ, ಮೆಡಿಕಲ್ ಸ್ಟೋರ್ ಸೇರಿರೋ ಸಾಧ್ಯತೆಗಳಿದೆ. ಔಷಧಿ ರೋಗಿಗಳಿಗೆ ತಲುಪಿದರೆ ದೊಡ್ಡ ಅನಾಹುತ ಫಿಕ್ಸ್ ಆಗುತ್ತೆ. ಆರೋಗ್ಯ ಸಚಿವ UT ಖಾದರ್ ಸಾಹೇಬ್ರೆ, ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ. ಏನು ಬೇಕು ಸಹಕಾರ ನಮ್ಮಿಂದ. ಅಶ್ವವೇಗ ನ್ಯೂಸ್ ಅಂತೂ ನಿಮ್ಮ ಜೊತೆ ನಿಲ್ಲುತ್ತೆ, ಜನರ ಆರೋಗ್ಯ ದೃಷ್ಟಿಯಿಂದ ನಿಮ್ಮ ಜೊತೆ ನಿಲ್ಲುತ್ತೆ. ನೀವು ಏನು ಹೇಳಿಕೆಗಳನ್ನು ಕೊಡ್ತೀರಾ, ನಾವು ಅದನ್ನು ಪದೇ ಪದೇ ಹಾಕ್ತೀವಿ. ನೀವು ಏನು ಅಪ್ಡೇಟ್ ಕೊಡ್ತೀರಾ, ನಾವು ಪದೇ ಪದೇ ಹಾಕ್ತೀವಿ. ನಿಮ್ಮ ಜೊತೆ ನಾವಿರ್ತೀವಿ, ಇಡೀ ರಾಜ್ಯ ಇರುತ್ತೆ, ಆಮೇಲೆ ಪ್ರತಿಯೊಬ್ಬರೂ ಇರಬೇಕಾಗತ್ತೆ. ಇದು ನಮ್ಮ ದೇಶದ, ನಮ್ಮ ರಾಜ್ಯದ ಜನರ ಜೀವದ ಪ್ರಶ್ನೆ.